Students, now we shall take the chapter royalty account. Now, what is the meaning of royalty? The royalty is the amount payable by a person for using the rights belonging to another person. For example, royalty payable for using the copyright or patent right or mining, etc. It is the payment for using the ownership rights of someone else. The payment made for the use of such ownership rights on the basis of the output or sale is termed as royalty. Now, therefore, in case of the royalty, some persons may possess some special rights over something. For example, the landlord possesses an exclusive right over the mine, okay? Or a person may have an exclusive right over his patent right, or he may have right on the copyright also. ಫಾರ್ ಎಕ್ಸಾಂಪಲ್, ಈಗ ಯಾರಾದರೂ ಪುಸ್ತಕ ಬರೀತಾರೆ ಅಂದ್ಕೊಳ್ಳಿ, ಅವ್ರಿಗೆ ಅದರ ಮೇಲೆ ಸ್ಪೆಷಲ್ ಆದ ರೈಟ್ ಇರುತ್ತೆ. ಹಾಗೇನೋ ಒಂದು ಹೊಸ ಇನ್ವೆನ್ಷನ್ ಮಾಡ್ತಾರೆ, ಆ ಒಂದು ಪ್ರಾಡಕ್ಟ್ನ ಮೇಲೆ ಅವರು ಪೇಟೆಂಟ್ ರೈಟನ್ನು ಪಡ್ಕೊತಾರೆ. ಲೈಕ್ ವೈಸ್ ದ ಲ್ಯಾಂಡ್ ಲಾರ್ಡ್, ದ ಲ್ಯಾಂಡ್ ಓನರ್ ಮೇ ಪೊಸೆಸ್ ಸಮ್ ರೈಟ್ ಓವರ್ ದ ಮೈನ್ಸ್. ಮೈನ್ನ ಮೇಲೆ ಕೂಡ ಅವನು ಸ್ಪೆಷಲ್ ರೈಟನ್ನು ಪಡ್ಕೊಂಡಿರ್ಬೋದು. ನಾವು ದೇರ್ಫೋರ್ ನಾವು ಇನ್ ಆರ್ಡರ್ ಟು ಯೂಸ್ ದಟ್ ಸ್ಪೆಷಲ್ ರೈಟ್, ದ ಕನ್ಸಿಡರೇಷನ್ ಈಸ್ ಪೇಯ್ಡ್, ಆ್ಯನ್ ಅಗ್ರಿಮೆಂಟ್ ಈಸ್ ಮೇಡ್. ದಟ್ ಈಸ್ ಕಾಲ್ಡ್ ದ ರಾಯಲ್ಟಿ. ಆದ್ದರಿಂದ ಈ ಒಂದು ಸ್ಪೆಷಲ್ ರೈಟನ್ನು ಯೂಸ್ ಮಾಡ್ಕೊಳ್ಳಿಕ್ಕಾಗಿ, ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ಬ ಆಥರ್ ತುಂಬ ಚೆನ್ನಾಗಿ ಒಂದು ಬುಕ್ಕನ್ನು ಬರೀತಾನೆ, ಅವನ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಬೌದ್ಧಿಕವಾಗಿ ಅವನು ಚೆನ್ನಾಗಿದ್ದಾನೆ, ಒಂದು ಪುಸ್ತಕವನ್ನು ಬರೀತಾನೆ. ಈಗ ಅದಕ್ಕೆ ಒಳ್ಳೆ ಸೇಲ್ ಎನ್ನುವಂಥದ್ದು ಆಗತ್ತೆ ಅಂತ ಒಬ್ಬರಿಗೆ ಅನಿಸುತ್ತೆ. ಅವರು ಆಗ ಅದನ್ನು ಪಬ್ಲಿಷ್ ಮಾಡಿ ಮಾರಾಟ ಮಾಡುವ ರೈಟನ್ನು ಆ ಆಥರಿಂದ ಪಡ್ಕೊತಾರೆ. ಅದು ಕಾಪಿ ರೈಟ್. ಈಗ ಆ ಥರ ಅವನು ಬುಕ್ಕನ್ನು ಬರೆದಿರ್ತಾನಲ್ಲ, ಅವನಿಗೆ ಅದಕ್ಕೆ ಏನು ಕೊಡಬೇಕು? ಅವನು ಬರೆದಿದ್ದಕ್ಕೆ ಏನು ಪ್ರತಿಫಲ? ಈಗ ಸೇಲ್ ಆಗುತ್ತೆ, ಅದೆಲ್ಲ ಕೂಡ ಪಬ್ಲಿಷರ್ಗೆ ಅಂತ ಹೇಳಿ ಆದರೆ ಪ್ರಯೋಜನ ಏನಿದೆ? ಆ ಕಾರಣಕ್ಕಾಗಿ ಈಗ ರಾಯಲ್ಟಿ ಅಗ್ರಿಮೆಂಟ್ ಅಂತೇಳಿ ಹೇಳುವಾಗ, ಅಕೌಂಟ್ ಅಂತ ಹೇಳುವಾಗ, ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿ ಮಾರಾಟ ಮಾಡುವ ರೈಟನ್ನು ಆಥರ್ ಅವನಿಗೆ ಕೊಡ್ತಾನೆ. ಅದಕ್ಕೆ ಪ್ರತಿಯಾಗಿ ಅವನು ಏನು ಕೊಡಬೇಕು? ಪ್ರತಿಫಲವನ್ನು ಆಥರ್ಗೆ ಕೊಡಬೇಕು. ಇದನ್ನು ನಾವು ರಾಯಲ್ಟಿ ಅಂತ ಹೇಳಿ ಕರಿತೀವಿ. ಸೇಮ್ ಕೇಸ್ ಇನ್ ಕೇಸ್ ಆಫ್ ದ ಪೇಟೆಂಟ್ ಆ್ಯಂಡ್ ಮೈನ್ಸ್ ಆಲ್ಸೋ. ಪೇಟೆಂಟ್ ಅಂತ ಹೇಳುವಾಗ ಅಥವಾ ಮೈನ್ ಅಂತ ಹೇಳುವಾಗ ಕೂಡ ನಾವು ಇದೇ ರೀತಿಯನ್ನು ನೋಡ್ತೀವಿ. ಅದರ ಒಂದು ರೈಟನ್ನು ಅವರು ಯೂಸ್ ಮಾಡ್ಕೊತಾರೆ, ಅದಕ್ಕೆ ಮತ್ತೊಬ್ಬ ವ್ಯಕ್ತಿಗೆ ಅವ್ರು ಏನು ಮಾಡಬೇಕು? ಪೇಮೆಂಟನ್ನು ಮಾಡಬೇಕು. ಆದ್ದರಿಂದ ಇಟ್ ಈಸ್ ದ ಅಮೌಂಟ್ ಪೇಯಬಲ್ ಎ ಪರ್ಸನ್ ಫಾರ್ ಯೂಸಿಂಗ್ ದ್ಯಾಟ್ ರೈಟ್. That right is belonging to the other person, okay? And therefore, the payment made for the use of such ownership right on the basis of output or sale. ಈಗ ಯಾವುದರ ಮೇಲೆ, ಫಾರ್ ಎಕ್ಸಾಂಪಲ್, ಈಗ ಪೇಟೆಂಟ್ ರೈಟ್ ಅಂತ ಪಡ್ಕೊಂಡ್ರೆ ಆ ವಸ್ತುವನ್ನು ಯಾವುದರ ಮೇಲೆ ಪೇಟೆಂಟ್ ಎನ್ನುವಂಥದ್ದು ಇದೆಯಲ್ಲ, ಅದನ್ನು ಮತ್ತೊಬ್ಬನಿಂದ, ಆ ವ್ಯಕ್ತಿಯಿಂದ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ರೈಟನ್ನು ಪಡ್ಕೊಂಡಿದ್ರೆ ಆಗ ಎಷ್ಟು ಔಟ್ಪುಟ್ ಆಗುತ್ತೆ? ಅದರ ಮೇಲೆ ನಿನಗೆ ಇಷ್ಟು ರೂಪಾಯಿಯನ್ನು ಕೊಡ್ತೀನಿ. ಅಥವಾ ಕಾಪಿ ರೈಟ್ ಅಂತ ಹೇಳಿ ಆದರೆ ಎಷ್ಟು ಪುಸ್ತಕ ಎನ್ನುವಂಥದ್ದು ಸೇಲ್ ಆಗುತ್ತೆ, ಒಂದು ಪುಸ್ತಕಕ್ಕೆ ಇಷ್ಟು ರೂಪಾಯಿ ಪ್ರಕಾರ ನಿಮಗೆ ನಾವು ಪೇ ಮಾಡ್ತೀವಿ. ಆದ್ದರಿಂದ ಇದು ಔಟ್ಪುಟ್ನ ಮೇಲೆ ಆಗಿರ್ಬೋದು ಅಥವಾ ಸೇಲ್ನ ಮೇಲೆ ಆಗಿರ್ಬೋದು. ಇದನ್ನು ನಾವು ರಾಯಲ್ಟಿ ಅಂತ ಕರಿತೀವಿ. ಓಕೆ, ಇಟ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದ ಟೂ ಪಾರ್ಟೀಸ್ ವೆರ್ ಇನ್ ಒನ್ ಪಾರ್ಟಿ ಗಿವ್ಸ್ ಹಿಸ್ ರೈಟ್. ಒಬ್ಬ ಪಾರ್ಟಿ ಎನ್ನುವವನು ಆ ರೈಟನ್ನು ಬಿಟ್ಕೊಡ್ತಾನೆ, ಮತ್ತೊಬ್ಬ ಪಾರ್ಟಿ ಎನ್ನುವವನು ಏನು ಮಾಡ್ತಾನೆ? ಆ ರೈಟನ್ನು ಪಡ್ಕೊತಾನೆ. ರೈಟ್ ಫಾರ್ ಎ ಕನ್ಸಿಡರೇಷನ್ ಟು ಅನದರ್ ಪರ್ಸನ್, ದಟ್ ಈಸ್ ಕಾಲ್ಡ್ ದ ರಾಯಲ್ಟಿ. And the person who gives his special right over something and the other party, he gets their right for a consideration. That is called the royalty. Okay. And next one, some of the terms used in the royalty agreement. The first one is the royalty. ಇದರ ಬಗ್ಗೆ ಈಗ ಹೇಳಿದ ಹಾಗೆ ರಾಯಲ್ಟಿ ಅಂತ ಹೇಳಿದ್ರೆ that is a periodical consideration for using that right. It may be a copyright or a patent right or mining. The periodical consideration is paid. ಒಂದು ಕ್ರಮವಾಗಿ ಒಂದು ವರ್ಷಕ್ಕೆ ಅಂತನೋ ಅಥವಾ ಪೀರಿಯಾಡಿಕಲ್ ಆಗಿ ಒಂದು ಯಾವೊಂದು ಕಾಲಕ್ರಮಕ್ಕೆ ಅನುಗುಣವಾಗಿ ಏನೋ ಒಂದು ಕನ್ಸಿಡರೇಷನನ್ನು ಕೊಡ್ತಾರೆ, ಪ್ರತಿಫಲವನ್ನು ಕೊಡ್ತಾರೆ. ಅದನ್ನು ರಾಯಲ್ಟಿ ಅಂತ ಹೇಳಿ ಕರಿತೀವಿ. ದ ಒನ್ ಪರ್ಸನ್ ಈಸ್ ಕಾಲ್ಡ್ ದ ಲ್ಯಾಂಡ್ ಲಾರ್ಡ್ ಆರ್ ದ ಲೆಸ್ಸರ್, ದ ಪರ್ಸನ್ ಹೂ ಗಿವ್ಸ್ ದ ರೈಟ್. ಯಾರು ಈ ರೈಟನ್ನು ಕೊಡ್ತಾ ಇದ್ದಾರಲ್ಲ ಅವರಿಗೆ ನಾವೇನಂತ ಕರಿತೀವಿ? ಈಸ್ ಕಾಲ್ಡ್ ದ ಲೆಸ್ಸರ್ ಆರ್ ಲ್ಯಾಂಡ್ ಲಾರ್ಡ್. ಲ್ಯಾಂಡ್ ಲಾರ್ಡ್ ಅಂತ ಕರಿತೀವಿ. ಆ್ಯಂಡ್ ದ ಪರ್ಸನ್ ಹೂ ಅಕ್ವೈರ್ಸ್ ದಟ್ ರೈಟ್ ಹಿ ಈಸ್ ಕಾಲ್ಡ್ ಅ ಲೆಸ್ಸಿ ಆರ್ ಟೆನೆಂಟ್. ಆದ್ರಿಂದ ನಾವಿಲ್ಲಿ ಎರಡು ಪಾರ್ಟಿಯನ್ನು ನೋಡ್ತಾ ಇದ್ದೀವಿ. ಒನ್ ಈಸ್ ದ ಲೆಸ್ಸರ್. ಲೆಸ್ಸರ್ ಈಸ್ ದ ಪರ್ಸನ್ ಹೂ ಗಿವ್ಸ್ ದ ರೈಟ್, ಆ್ಯಂಡ್ ಅದರ್ ಒನ್ ಈಸ್ ದ ಲೆಸ್ಸಿ, ದ ಪರ್ಸನ್ ಹೂ ಅಕ್ವೈರ್ಸ್ ದ ರೈಟ್. ಓಕೆ, ನಾವು ನೆಕ್ಸ್ಟ್ ವಿ ಶಾಲ್ ಮೂವ್ ಟುವರ್ಡ್ ಸಮ್ ಆಫ್ ದ ಟರ್ಮ್ಸ್ ಯೂಸ್ಡ್ ಇನ್ ದ ರಾಯಲ್ಟಿ ಅಗ್ರಿಮೆಂಟ್.
in that the first one is the minimum rent or the dead rent. Okay, now in case of the minimum rent or the dead rent, why this concept as introduced? Now usually in the first 2 or 3 years of the lease, on account some work, it is in the initial stages only, and some work is essential, and it is not possible to sell the product in a huge quantity, and therefore because of some preparatory work involved, the output raised or the quantity of sale by the lessee may be low, and consequently the royalty payable by the lessee to the lessor also will be low. ಜಸ್ಟ್ ಈಗ ನೋಡಿ, ಮೊದಲ ಕೆಲವು ವರ್ಷ ಅಂತೇಳಿ ಹೇಳುವಾಗ, ಈಗ ಯಾವುದೋ ಒಂದು ಬುಕ್ ಅಂತ ಭಾವಿಸ್ಕೊಳ್ಳಿ, ಅಥವಾ ಪೇಟೆಂಟ್ ರೈಟ್ ಆಗಿರ್ಬೋದು ಅಥವಾ ಮೈನ್ ಆಗಿರ್ಬೋದು, ಮೊದಲ 1-2 ವರ್ಷಗಳು ಪ್ರಿಪರೇಟರಿ ವರ್ಕ್ ಅಂತಲೇ ಇರುತ್ತೆ. ಆದ್ದರಿಂದ ಲೆಸ್ಸಿಗೆ ಜಾಸ್ತಿ ಔಟ್ಪುಟ್ಟನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಅಥವಾ ಜಾಸ್ತಿ ಸೇಲ್ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಆಗಲ್ಲ. ಆಗ ಅವನ ಈ ಕಾರಣಕ್ಕಾಗಿ ಲ್ಯಾಂಡ್ ಲಾರ್ಡ್ಗೆ ತೊಂದರೆ ಆಗಬಾರ್ದು. ಈಗ ರಾಯಲ್ಟಿ ಎನ್ನುವಂಥದ್ದು ಔಟ್ಪುಟ್ನ ಮೇಲೆ ಅಂತ ಹೇಳಿ ಆದರೆ ಜಾಸ್ತಿ ಔಟ್ಪುಟ್ಟನ್ನು ಮಾಡಲಿಕ್ಕಾಗೋದಿಲ್ಲ ಅಥವಾ ಜಾಸ್ತಿ ಸೇಲನ್ನು ಮಾಡಲಿಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಔಟ್ಪುಟ್ನ ಬೇಸಿಸ್ನ ಮೇಲೆ ಕನ್ಸಿಡರೇಷನ್ ಎನ್ನುವಂಥದ್ದು ಇದ್ದರೆ ಲೆಸ್ಸರ್ಗೆ ಆಗ ಜಾಸ್ತಿ ಅಮೌಂಟ್ ಎನ್ನುವಂಥದ್ದು ಸಿಗುವುದಿಲ್ಲ. ಆದರೆ ಇವನ ಒಂದು ಪ್ರಿಪರೇಟರಿ ವರ್ಕ್ಗಾಗಿ ಲೆಸ್ಸರ್ಗೆ ಲಾಸ್ ಆಗುವಂಥದ್ದು ಸರಿಯಲ್ಲ. ಆ ಕಾರಣಕ್ಕೆ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡಿದ್ರು, ದಟ್ ಈಸ್ ಕಾಲ್ಡ್ ದ ಮಿನಿಮಮ್ ರೆಂಟ್ ಆರ್ ಗ್ಯಾರಂಟೀಡ್ ಅಥವಾ ಡೆಡ್ ರೆಂಟ್ ಅಥವಾ ಮಿನಿಮಮ್ ರೆಂಟ್ ಅಂತ ನಾವು ಕರಿತೀವಿ. ಇಟ್ ಎನೇಬಲ್ ದ ಲ್ಯಾಂಡ್ ಲಾರ್ಡ್ ಟು ಗೆಟ್ ಎ ಮಿನಿಮಮ್ ಅಮೌಂಟ್ ವೆನ್ ದರ್ ಈಸ್ ನೋ ಔಟ್ಪುಟ್ ಆರ್ ಲೋ ಔಟ್ಪುಟ್. ಓಕೆ, ಆಗ ಏನಾಗುತ್ತೆ, ಒಂದು ವೇಳೆ ಔಟ್ಪುಟ್ಟೇ ಇಲ್ಲ ಅಂತ ಹೇಳಿ ಆದರೆ ಅಥವಾ ಲೋವರ್ ಔಟ್ಪುಟ್ ಎನ್ನುವಂಥದ್ದು ಇದ್ರೆ ಆಗ ಲ್ಯಾಂಡ್ ಲಾರ್ಡ್ಗೆ ಲಾಸ್ ಆಗಲ್ಲ, ಅವನಿಗೆ ಗ್ಯಾರಂಟೀಡ್ ಅಮೌಂಟ್ ಎನ್ನುವಂಥದ್ದು ಸಿಕ್ಕತ್ತೆ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಮಿನಿಮಮ್ ರೆಂಟ್ ಎನ್ನುವಂಥದ್ದು ಒಂದು ಪುಸ್ತಕಕ್ಕೆ ₹1, ನಾನು ಈಸಿಯಾದ ಅಮೌಂಟನ್ನು ತಗೊತೀನಿ, 1 ಬುಕ್ಕಿಗೆ ₹1 ಅಂತ ಭಾವಿಸ್ಕೊಳ್ಳಿ, ಆಯಿತಾ. ಈಗ ಫಸ್ಟ್ ಫ್ಯೂ ಇಯರ್ಸ್ ಈಗ 100 ಪುಸ್ತಕ ಎನ್ನುವಂಥದ್ದು ಸೇಲ್ ಆದರೆ ₹100 ಮಾತ್ರ, ಸೆಕೆಂಡ್ ಇದರಲ್ಲಿ 200 ಆದರೆ ₹200 ಮಾತ್ರ. ಇದು ಬಿಕಾಸ್ ಆಫ್ ದ ಇನಿಷಿಯಲ್ ಸ್ಟೇಜಸ್ ಅಂತ ಹೇಳಿ ಆದರೆ ಲ್ಯಾಂಡ್ ಲಾರ್ಡ್ಗೆ ಅದು ಲಾಸ್ ಆಗುತ್ತೆ. ಅದಕ್ಕೆ ಹಾಗೆ ಮಾಡಲ್ಲ. ಈಗ ಔಟ್ಪುಟ್ಟೇ ಇಲ್ಲ ಅಥವಾ ಲೋ ಔಟ್ಪುಟ್ ಆದರೂ ಕೂಡ ಮಿನಿಮಮ್ ಅಮೌಂಟನ್ನು ಲ್ಯಾಂಡ್ ಲಾರ್ಡ್ಗೆ ಕೊಡಬೇಕು. ಆದ್ದರಿಂದ ಮಿನಿಮಮ್ ರೆಂಟನ್ನು ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ₹1000. ಆಗ ವಾಟ್ ಎವರ್ ಮೇ ಬಿ ದ ಔಟ್ಪುಟ್, ದಟ್ ಗ್ಯಾರಂಟೀಡ್ ಅಮೌಂಟ್ ಮಸ್ಟ್ ಬಿ ಪೇಯ್ಡ್ ಟು ದ ಲ್ಯಾಂಡ್ ಲಾರ್ಡ್. ಈಗ 100 ಕಾಪಿ ಸೇಲ್ ಆದರೂ ₹100 ಕೊಡೋದಲ್ಲ, 200 ಸೇಲ್ ಆದರೆ 200 ಅಂತ ಅಲ್ಲ. ವಾಟ್ ಎವರ್ ಮೇ ಬಿ ದ ಔಟ್ಪುಟ್, ₹1000 ಮಸ್ಟ್ ಬಿ ಪೇಯ್ಡ್. ಇಲ್ಲಿ ₹1000 ಎನ್ನುವಂಥದ್ದು ಮಿನಿಮಮ್ ರೆಂಟ್, ಅದನ್ನೇ ಕೊಡಬೇಕು. ಆದ್ರಿಂದ ಇದು ಗ್ಯಾರಂಟೀಡ್ ಅಮೌಂಟ್ ಅಂತ ನಾವು ಹೇಳ್ಬೋದು. ಓಕೆನಾ? ಅಂಡ್ ದೇರ್ ಫೋರ್ ಇಟ್ ಎನೇಬಲ್ಸ್ ದ ಲ್ಯಾಂಡ್ ಲಾರ್ಡ್ ಟು ಗೆಟ್ ಎ ಮಿನಿಮಮ್ ಅಮೌಂಟ್ ಇನ್ ದ ಇಯರ್ ಆಫ್ ನೋ ಔಟ್ಪುಟ್ ಆರ್ ಲೋ ಔಟ್ಪುಟ್. ಜನರಲಿ an agreement is associated with a clause that is called the minimum rent ಅಂತ ಹೇಳ್ತೀವಿ ಅಥವಾ ಡೆಡ್ ರೆಂಟ್ ಅಂತ ಹೇಳ್ತೀವಿ. ಆದ್ರಿಂದ ವಾಟ್ ಎವರ್ ಮೇ ಬಿ ದ ಔಟ್ಪುಟ್ ಆರ್ ವಾಟ್ ಎವರ್ ಮೇ ಬಿ ದ ಸೇಲ್ ಇನ್ ಎನಿ ಪರ್ಟಿಕ್ಯುಲರ್ ಇಯರ್, ದ ಗ್ಯಾರಂಟೀಡ್ ಅಮೌಂಟ್ ದಟ್ ಈಸ್ ಕಾಲ್ಡ್ ದ ಮಿನಿಮಮ್ ಅಮೌಂಟ್ ಮಸ್ಟ್ ಬಿ ಪೇಯ್ಡ್ ಬೈ ದ ಲೆಸ್ಸಿ ಟು ದ ಲೆಸ್ಸರ್, and therefore it is a guaranteed amount. The main objective is to enable the lessor to get at least the minimum amount. ಇದರ ಉದ್ದೇಶ ಎನ್ನುವಂಥದ್ದಿಷ್ಟೇ. ಇನಿಷಿಯಲ್ ಸ್ಟೇಜಸ್ ಆದ್ರಿಂದ ಲ್ಯಾಂಡ್ ಲಾರ್ಡ್ ಅಥವಾ ಲೆಸ್ಸರ್ಗೆ ಏನು ಕೂಡ ಪ್ರಾಬ್ಲಮ್ ಆಗಬಾರ್ದು, ಒಂದು ಗ್ಯಾರಂಟೀಡ್ ಅಮೌಂಟ್ ಎನ್ನುವಂಥದ್ದು ಸಿಗಬೇಕು ಎನ್ನುವಂಥದ್ದು ಮುಖ್ಯವಾದ ಉದ್ದೇಶವಾಗಿರುತ್ತೆ. ಓಕೆ, ಇದು ಯಾವಾಗ ಬರುತ್ತಂದ್ರೆ ರಾಯಲ್ಟಿ ಅಮೌಂಟ್ ಎನ್ನುವಂಥದ್ದು ಯಾವಾಗ ಕಡಿಮೆ ಇರುತ್ತೆ ಆಗ ಈ ಮಿನಿಮಮ್ ರೆಂಟ್ ಎನ್ನುವಂಥದ್ದು ರೈಸ್ ಆಗುತ್ತೆ. ಓಕೆ, ಈಗ ರಾಯಲ್ಟಿಯನ್ನೇ ಕೊಡಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನೀಗ ಕೊಟ್ಟ ಎಕ್ಸಾಂಪಲ್ನಲ್ಲಿ 100 ಕಾಪಿ ಮಾತ್ರ ಸೇಲ್ ಆಯಿತು ಅನ್ನುವಾಗ 1000 ಕೊಡಲೇಬೇಕು. ಅದೇ 1500 ಸೇಲ್ ಆಯಿತು ಅಂದರೆ ಆಗ ಮಿನಿಮಮ್ ರೆಂಟ್ ಅಂತ ಏನೂ ಬರಲ್ಲ. ಯಾಕಂದರೆ ಒಂದು ಕಾಪಿಗೆ ₹1 ಕೊಡಬೇಕು, 1500ಕ್ಕೆ ₹1500 ಕೊಡಬೇಕು. ಆಗ ಮಿನಿಮಮ್ ರೆಂಟ್ 1000 ಕೊಡ್ತೀವಿ ಅನ್ನೋದಕ್ಕೆ ಅರ್ಥ ಇರುವುದಿಲ್ಲ. ಆ್ಯಂಡ್ ದೇರ್ ಫೋರ್ ಮಿನಿಮಮ್ ರೆಂಟ್ ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅಂದರೆ ಯಾವಾಗ ರಾಯಲ್ಟಿಗಿಂತ ಅದು ಕಮ್ಮಿ ಇರುತ್ತಲ್ಲ ಆವಾಗ ಮಾತ್ರ ಏನಾಗುತ್ತೆ ಮಿನಿಮಮ್ ರೆಂಟ್ ಕಾನ್ಸೆಪ್ಟ್ ಎನ್ನುವಂಥದ್ದು ಇಂಟ್ರೊಡ್ಯೂಸ್ ಆಗುತ್ತೆ. ಓಕೆ, ಆ್ಯಂಡ್ ದೇರ್ ಫೋರ್ ಓನ್ಲಿ ವೆನ್ ದ ರಾಯಲ್ಟಿ ಕ್ಯಾಲ್ಕುಲೇಟೆಡ್ ಎಟ್ ದ ಎಗ್ರೀಡ್ ರೇಟ್ ಆನ್ ಔಟ್ಪುಟ್ ಆರ್ ಸೇಲ್ ಈಸ್ ಲೆಸ್ ದೆನ್ ದ ಮಿನಿಮಮ್ ರೆಂಟ್. ಓಕೆ, ಆಗ ನಾವು ಮಿನಿಮಮ್ ರೆಂಟ್ ಕಾನ್ಸೆಪ್ಟನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ಯಾವಾಗ ರಾಯಲ್ಟಿ ಎನ್ನುವಂಥದ್ದು ಜಾಸ್ತಿ ಬರುತ್ತೆ, ನಾನೀಗ ಹೇಳಿದಾಗೆ ಸೇಲೇ ಜಾಸ್ತಿ ಆಗುತ್ತಲ್ಲ, 1500 ಕಾಪಿ ಸೇಲ್ ಆದರೆ
ಆಗ ಮಿನಿಮಮ್ ರೆಂಟ್ ಎನ್ನುವಂತಹದ್ದು ರಾಯಲ್ಟಿ ಜೊತೆ ಮರ್ಜ್ ಆಗಿಬಿಡುತ್ತೆ. 1,000 ಗ್ಯಾರಂಟಿಡ್ ಅಮೌಂಟ್ ಕೊಡಬೇಕು ಅನ್ನುವಂಥದ್ದು ಈ 1,500 ಈಗ ಕೊಡಲೇಬೇಕಲ್ಲ, ಒಂದು ಕಾಪಿಗೆ ₹1 ಪ್ರಕಾರ ಅದರ ಜೊತೆಯಲ್ಲಿ ಏನಾಗಿ ಹೋಗುತ್ತೆ, ಅದು ಮರ್ಜ್ ಆಗಿ ಹೋಗುತ್ತೆ. ಓಕೆ, ಆ್ಯಂಡ್ ದೇರ್ಫೋರ್ ಇದು ಹೆಚ್ಚಾಗಿ ಯಾವಾಗಲೂ ಕೂಡ ಎವರಿ ರಾಯಲ್ಟಿ ಅಗ್ರಿಮೆಂಟ್ನಲ್ಲಿ ಇದು ಮಿನಿಮಮ್ ರೆಂಟ್ ಎನ್ನುವಂತಹ ಒಂದು ಕ್ಲಾಸ್ ಎನ್ನುವಂತಹದ್ದು ಇದ್ದೇ ಇರುತ್ತೆ. ಆ್ಯಂಡ್ ದೇರ್ಫೋರ್ ವಿ ಹ್ಯಾವ್ ಟು ಪ್ರಿಪೇರ್ ದ ಮಿನಿಮಮ್ ರೆಂಟ್ ಅಕೌಂಟ್ ಓನ್ಲಿ when it is specified in the problem. Otherwise we need not prepare the minimum rent account. ಈಗ ಈ ಒಂದು ಕಾನ್ಸೆಪ್ಟ್ ಎನ್ನುವಂತಹದ್ದು ಇದ್ದೇ ಇದೆ. ಮಿನಿಮಮ್ ರೆಂಟ್ ಅಂತ ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ ಪ್ರತಿ ರಾಯಲ್ಟಿಯಲ್ಲಿ ಕೂಡ. ಆದರೆ ನಾವು ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾ ಬೇಡವಾ ಎನ್ನುವಂತಹದ್ದು ಕ್ವಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದ್ ವೇಳೆ ಕ್ವಶನ್ ನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಮಾತ್ರ ಆಗ ನಾವು ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಮಾಡಬೇಕಾಗತ್ತೆ. ಅದರ್ವೈಸ್ ವಿ ನೀಡ್ ನಾಟ್ ಪ್ರಿಪೇರ್ ದ ಮಿನಿಮಮ್ ರೆಂಟ್ ಅಕೌಂಟ್. ಓಕೆ, and next in case of the minimum rent account also this is nominal account. ರಾಯಲ್ಟಿ ಎನ್ನುವಂತಹದ್ದು ಕೂಡ ನಾಮಿನಲ್ ಅಕೌಂಟ್, ಮಿನಿಮಮ್ ರೆಂಟ್ ಎನ್ನುವಂತಹದ್ದು ಕೂಡ ಏನು ನಾಮಿನಲ್ ಅಕೌಂಟ್ ಆಗಿರುತ್ತೆ. ಆದ್ರಿಂದ ಇದನ್ನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ನಾವು ಇದನ್ನ ತಗೊಂತೀವಿ. ರಾಯಲ್ಟಿಯನ್ನು ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, and next one is the short workings. Short working is the deficiency or shortage of output or sale. Here royalty is less than minimum rent. Short workings ಅಂದ್ರೆ ಈಗ ನಾನು ಕೊಟ್ಟ ಎಕ್ಸಾಂಪಲ್ ನಲ್ಲಿ ಮಿನಿಮಮ್ ರೆಂಟ್ 1,000. ಓಕೆ, ಒಂದು ವೇಳೆ 100 ಕಾಪೀಸ್ ಎನ್ನುವಂತಹದ್ದು ಮಾತ್ರ ಸೇಲ್ ಆದ್ರೆ ಒಂದು ಕಾಪಿಗೆ ₹1 ಆದ್ರೆ ಎಷ್ಟಾಯ್ತು, ₹200 ಆಗುತ್ತೆ ರಾಯಲ್ಟಿ. ಆಗ ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಕಮ್ಮಿ ಇದ್ದಾಗ ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ. ನಮ್ಮ ಎಕ್ಸಾಂಪಲ್ನಲ್ಲಿ ಮಿನಿಮಮ್ ರೆಂಟ್ 1,000 ಕೊಡಲೇಬೇಕು, ಆದರೆ ಈಗ 200 ಬುಕ್ ಮಾತ್ರ ಸೇಲ್ ಆಗಿದೆ. ಆದ್ರಿಂದ ₹1 ಪ್ರಕಾರ ₹200 ರಾಯಲ್ಟಿ ಆಗುತ್ತಲ್ಲ. ಮಿನಿಮಮ್ ರೆಂಟ್ 1,000, ರಾಯಲ್ಟಿ 200. ಯಾವಾಗ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಕಮ್ಮಿ ಇರುತ್ತೆ ಆಗ ಶಾರ್ಟ್ ವರ್ಕಿಂಗ್ಸ್ನ ಕಾನ್ಸೆಪ್ಟ್ ಎನ್ನುವಂತಹದ್ದು ಬರುತ್ತೆ. ಓಕೆ, ಹಿಯರ್ ಶಾರ್ಟ್ ವರ್ಕಿಂಗ್ ಈಸ್ ₹800. ಈಗ ₹800 ನಾವು ಶಾರ್ಟ್ ವರ್ಕಿಂಗ್ಸ್ ಆಗಿ ತಗೊಂತೀವಿ. ಆದ್ರಿಂದ ಇದು ಒಂದು ಕ್ಲಾಸ್ ಅನ್ನ ಕೂಡ ಏನೋ ಸಂಬಂಧಪಟ್ಟ ಹಾಗೆ ಶಾರ್ಟ್ ವರ್ಕಿಂಗ್ಸ್ ಬಗ್ಗೆ ಕೂಡ ಒಂದು ಕ್ಲಾಸ್ ಅನ್ನ ಏನೋ ರಾಯಲ್ಟಿ ಅಕೌಂಟ್ ನಲ್ಲಿ ಇಟ್ಕೊಬಹುದು. ಆದ್ರಿಂದ when there is no output or low output, the minimum rent required to be paid by the lessee to the lessor and it definitely more than the royalty amount. The excess of minimum rent over the actual royalty, that is called the deficiency or the short working. ಅಥವಾ minimum rent minus royalty. We may say that minimum rent minus royalty. I want again to remind you my example. ₹1,000 is the minimum rent, ₹200 is the royalty, and therefore short workings is ₹800. Now the question of short working doesn't arise when the royalty is more than the minimum rent. ಯಾವಾಗ ರಾಯಲ್ಟಿ ಎನ್ನುವಂತಹದ್ದು ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇರುತ್ತೆ ಆಗ ಶಾರ್ಟ್ ವರ್ಕಿಂಗ್ಸ್ನ ಪ್ರಾಬ್ಲಮ್ ಎನ್ನುವಂತಹದ್ದು ಬರಲ್ಲ. ಫಾರ್ ಎಕ್ಸಾಂಪಲ್ ಈಗ 1,500 ಪುಸ್ತಕ ಸೇಲ್ ಆಯಿತು, ₹1 ಪ್ರಕಾರ ರಾಯಲ್ಟಿ ಎಷ್ಟಾಯಿತು, 1,500 ಆಯಿತು. ಮಿನಿಮಮ್ ರೆಂಟೇ 1,000 ಇದೆ ಅಲ್ವಾ, ಆಗ ಶಾರ್ಟ್ ವರ್ಕಿಂಗ್ಸ್ನ ಕ್ವಶನ್ ಬರೋದಿಲ್ಲ. ಯಾವಾಗ ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಕಡಿಮೆ ಇರುತ್ತೆ ಆಗ ಶಾರ್ಟ್ ವರ್ಕಿಂಗ್ಸ್ನ ಕ್ವಶನ್ಸ್ ಎನ್ನುವಂತಹದ್ದು ರೈಸ್ ಆಗುತ್ತೆ. ಓಕೆ, and next one is the recoupment of the short workings. Now what is the meaning of the recoupment of the short workings? Now ಹೆಚ್ಚಾಗಿ ಶಾರ್ಟ್ ವರ್ಕಿಂಗ್ಸ್ ಎನ್ನುವಂತಹದ್ದು ಬರುವಂತಹದ್ದು ಯಾವಾಗಲೂ ಕೂಡ ಫಸ್ಟ್ ಫ್ಯೂ ಇಯರ್ಸ್ 1-2 ಇಯರ್ಸ್ ನಲ್ಲಿ ಶಾರ್ಟ್ ವರ್ಕಿಂಗ್ಸ್ ಅನ್ನು ನೋಡ್ತೀವಿ. ಬಿಕಾಸ್ ಆಫ್ ದ ಪ್ರಿಪರೇಟರಿ ವರ್ಕ್ ಬೈ ದ ಲೆಸ್ಸಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸೆಲ್ ಮೋರ್ ಆರ್ ಪ್ರೊಡ್ಯೂಸ್ ಮೋರ್. ಆದ್ರಿಂದ ನಾವು ಶಾರ್ಟ್ ವರ್ಕಿಂಗ್ಸ್ ಅನ್ನ ನೋಡ್ತೀವಿ. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ರಾಯಲ್ಟಿ ಎನ್ನುವಂತಹದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಮಿನಿಮಮ್ ರೆಂಟ್ಗಿಂತ, ಆಗ ಶಾರ್ಟ್ ವರ್ಕಿಂಗ್ಸ್ ಎನ್ನುವಂತಹದ್ದು ಇರುವುದಿಲ್ಲ. ನಾವು ಇನ್ ಸಚ್ ಕೇಸಸ್ ವಾಟ್ ಶುಡ್ ಬಿ ಡನ್? ನಾವು in such cases, okay, on account of the minimum rent clause, the lessee is required to pay the lessor the minimum rent whenever there are short working. But the short working arises in a year cannot be always attributed to lapse on the part of the lessee. Okay, ಈಗ ಅವನಿಗೆ ಏನೀಗ ಫಾರ್ ಎಕ್ಸಾಂಪಲ್ ನಮ್ಮ ಎಕ್ಸಾಂಪಲ್ ತಗೊಳ್ಳುವಾಗ 200 ರಾಯಲ್ಟಿ ಆಯಿತು ಹೌದಲ್ಲ, ಮಿನಿಮಮ್ ರೆಂಟ್ ಅವನು 1,000 ಕೊಡಲೇಬೇಕು ಲೆಸ್ಸಿ, ಅವನಿಗೆ ₹800 ಕೈಯಿಂದ ಕೊಟ್ಕೊಂಡಂಗೆ ಆಗುತ್ತಲ್ಲ. ಆ ಕಾರಣಕ್ಕಾಗಿ ಏನು ಮಾಡ್ತಾರೆ, ಅವನಿಗೆ ನನ್ನ ಒಂದು ರಿಕವರ್ ಮಾಡ್ಕೊಳ್ಳುವ ಒಂದು ಚಾನ್ಸ್ ಅನ್ನ ಕೊಡ್ತಾರೆ. ಓಕೆನಾ, ಇದನ್ನ ರಿಕವರ್ ಮಾಡ್ಕೊಳ್ಳುವಂತಹ ಒಂದು ಚಾನ್ಸ್ ಅನ್ನ ಕೊಡ್ತಾರೆ. there should be some provision in the royalty agreement permitting the lessee to recover these short workings of the previous years out of the surplus royalties of the later year.
ಓಕೆ, ಈಗ ಯಾವ ವರ್ಷ ಶಾರ್ಟ್ ವರ್ಕಿಂಗ್ಸ್ ಆಯ್ತಲ್ಲ ಆಗ ನಿಜವಾಗಿನೂ ಲೆಸ್ಸಿಗೆ ಲಾಸ್ ಆಗುತ್ತೆ. ಈಗ 200 ಮಾತ್ರ ಸೇಲ್ ಆಗಿದ್ದು 1,000 ಮಿನಿಮಮ್ ಕೊಡಲೇಬೇಕು, 800 ಲಾಸ್ ಆಯ್ತಲ್ಲ ಅವನಿಗೆ. ಹಾಗೆ ಮುಂದಿನ ವರ್ಷ ಫಾರ್ ಎಕ್ಸಾಂಪಲ್ 300 ಮಾತ್ರ ಸೇಲ್ ಆಗುತ್ತೆ ಅಂತ ಭಾವಿಸ್ಕೊಳ್ಳಿ, 1000 ಮಿನಿಮಮ್ ರೆಂಟ್ ಕೊಡಲೇಬೇಕು, ಅವನಿಗೆ 700 ಲಾಸ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಅವನಿಗೆ ಒಂದು ಪ್ರೊವಿಷನ್ಸ್ ಅನ್ನ ಕೊಡ್ತಾರೆ. ಅದರ ಪ್ರಕಾರ ಈಗ ಹಿಂದೆ ಏನು ಶಾರ್ಟ್ ವರ್ಕಿಂಗ್ಸ್ ಆಗಿದೆಯಲ್ಲ ಇದನ್ನ ಮುಂದಿನ ವರ್ಷಗಳಲ್ಲಿ ಸರ್ಪ್ಲಸ್ ಅಂದರೆ ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಜಾಸ್ತಿ ಆದರೆ ಅದರಿಂದ ವಜಾ ಹಾಕ್ಕೊಳ್ಳುವ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ. ಅದನ್ನ ಏನಂತ ಕರೀತಾರೆ, ರೀಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲಿ ಅವನಿಗೆ ತುಂಬಾ ಲಾಸ್ ಆಗಬಾರ್ದು. ನಾನು ಹೇಳಿದ ಎಕ್ಸಾಂಪಲ್ ಅಲ್ಲಿ 800 ರೂಪಾಯಿ ಲಾಸ್ ಆಯಿತು. ಆದ್ರಿಂದ ಇಟ್ ಈಸ್ ಪ್ರಾಪರ್ ದಟ್ ದೇರ್ ಶುಡ್ ಬಿ ಸಮ್ ಪ್ರೊವಿಷನ್ ಇನ್ ದ ರಾಯಲ್ಟಿ ಅಗ್ರಿಮೆಂಟ್ permitting the lessee to recover these short workings of the previous years out of the surplus royalty. Okay, it is usually contains a provision which gives the lessee the right to recover the short working of the earlier year of the surplus royalties if any in the coming years. It is called the recoupment of the short working. Okay, ಆದ್ರಿಂದ ಇಲ್ಲಿ ಹೇಳಿದ ಹಾಗೆ ರಿಕವರ್ ದ ಶಾರ್ಟ್ ವರ್ಕಿಂಗ್ ಆಫ್ ದ ಅರ್ಲಿಯರ್ ಇಯರ್ಸ್ ಔಟ್ ಆಫ್ ದ ಎಕ್ಸೆಸ್ ರಾಯಲ್ಟೀಸ್ ಆಫ್ ದ ನೆಕ್ಸ್ಟ್ ಇಯರ್ಸ್. ಇಲ್ಲಿ ರಿಕೂಪ್ ಮಾಡಲಿಕ್ಕೆ ಸಾಧ್ಯ ಆಗುವಂತಹದ್ದು ಯಾವಾಗ, ಓನ್ಲಿ ವೆನ್ ದೆರ್ ಈಸ್ ಸರ್ಪ್ಲಸ್, ವೆನ್ ದ ರಾಯಲ್ಟೀಸ್ ಮೋರ್ ದೆನ್ ದ ಮಿನಿಮಮ್ ರೆಂಟ್, ದಟ್ ಈಸ್ ಕಾಲ್ಡ್ ಸರ್ಪ್ಲಸ್ ಇದ್ದಾಗ ಮಾತ್ರ ಶಾರ್ಟ್ ವರ್ಕಿಂಗ್ಸ್ ಯಾವಾಗ ಇರುವುದಿಲ್ಲ, ಸರ್ಪ್ಲಸ್ ಬರುತ್ತಲ್ಲ. ಫಾರ್ ಎಕ್ಸಾಂಪಲ್ ಈಗ 1.5 ರಾಯಲ್ಟಿ ಬರುತ್ತೆ, 1000 ಮಾತ್ರ ಮಿನಿಮಮ್ ರೆಂಟ್ ಇದೆ, 500 ಸರ್ಪ್ಲಸ್ ಆಯ್ತಲ್ಲ, ಆ 500 ಸರ್ಪ್ಲಸ್ ಆದಾಗ ಮಾತ್ರ ಅವನಿಗೆ ರೀಕೂಪ್ ಮಾಡ್ಕೊಳ್ಳುವ ಅವಕಾಶ ಎನ್ನುವಂತಹದ್ದು ಅವನಿಗೆ ಸಿಗತ್ತೆ. ಓಕೆ, ಇದು ಒಂದು ಪ್ರೊವಿಷನ್ಸ್ ಅನ್ನ ರಾಯಲ್ಟಿ ಅಗ್ರಿಮೆಂಟ್ ನಲ್ಲಿ ಇಟ್ಕೊಂಡಿರ್ಬೋದು. ಇದು ಯಾವಾಗ ರೀಕೂಪ್ ಮಾಡ್ಕೊಳ್ಬೇಕು, ಎಲ್ಲ ಸಲ ಕೂಡ ರೀಕೂಪ್ಮೆಂಟ್ ಎನ್ನುವಂತಹದ್ದು ಸಾಧ್ಯ ಆಗಲ್ಲ. ಯಾವಾಗಂದ್ರೆ ದೇರ್ ಶುಡ್ ಬಿ ಎ ಪ್ರೊವಿಷನ್, ಇಟ್ ಶುಡ್ ಬಿ ಸ್ಪೆಸಿಫಿಕಲಿ ಪ್ರೊವೈಡೆಡ್ ಇನ್ ದ ರಾಯಲ್ಟಿ ಅಗ್ರಿಮೆಂಟ್. ಓಕೆ, ಅದು ರಾಯಲ್ಟಿ ಅಗ್ರಿಮೆಂಟ್ ನಲ್ಲಿ ಬರ್ದಿರ್ಬೇಕು, ಈ ತರ ರೀಕೂಪ್ ಮಾಡ್ಕೊಬಹುದು ಅಂತ ಒಂದು ಅಗ್ರಿಮೆಂಟ್ ಆಗಿರ್ಬೇಕು. ಅಂತ ಕೇಸ್ನಲ್ಲಿ ಮಾತ್ರ. ನೆಕ್ಸ್ಟ್, ಇಟ್ ಮೇ ಬಿ ಐದರ್ ವಿದೌಟ್ ಎನಿ ಲಿಮಿಟೇಷನ್ ಆರ್ ಟೈಮ್ ಆರ್ ಮೇ ಬಿ ಲಿಮಿಟೆಡ್ ಟು ಸ್ಪೆಸಿಫೈಡ್ ಪೀರಿಯಡ್. ಅಂದ್ರೆ ಇದಕ್ಕೆ ಯಾವುದೇ ಒಂದು ಟೈಮ್ ಲಿಮಿಟೇಷನ್ಸ್ ಅನ್ನ ಇಡ್ಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಹಿಂದಿನ 1 ವರ್ಷ ಶಾರ್ಟ್ ವರ್ಕಿಂಗ್ಸ್ ಆಯ್ತು, ನೆಕ್ಸ್ಟ್ ವರ್ಷ ಆಯ್ತು, ಅದರ ನೆಕ್ಸ್ಟ್ ವರ್ಷ ಆಯ್ತು, ನೀವು ಯಾವಾಗ ಸರ್ಪ್ಲಸ್ ಆಗುತ್ತಾ ಅವಾಗೆಲ್ಲ ಅದನ್ನ ರಿಕವರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ವಿದೌಟ್ ಎನಿ ಲಿಮಿಟೇಷನ್ ಆರ್ ಮೇ ಬಿ ಲಿಮಿಟೆಡ್ ಟು ಎ ಸ್ಪೆಸಿಫೈಡ್ ಪೀರಿಯಡ್, ಒಂದು ನಿರ್ದಿಷ್ಟವಾದ ಒಂದು ಪೀರಿಯಡ್ನವರೆಗೆ ಮಾತ್ರ. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಟು ರಿಕವರ್ ವಿದಿನ್ ದ 3 ಇಯರ್ಸ್ ಅಂತನೋ ಆ ಥರ ಸ್ಪೆಸಿಫೈಡ್ ಆದ ಟೈಮ್ ಅನ್ನ ಕೊಟ್ಟಿರಬಹುದು. ಆರ್ ಇಟ್ ಕ್ಯಾನ್ ಬಿ ರಿಸ್ಟ್ರಿಕ್ಟೆಡ್ ಆರ್ ಅನ್ರಿಸ್ಟ್ರಿಕ್ಟೆಡ್, ಒಂದು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿರ್ಬೋದು, ಫಿಕ್ಸೆಡ್ ಅಂತ ನಾವು ಕರಿತೀವಿ, ಅಥವಾ ಫ್ಲೋಟಿಂಗ್ ಎನ್ನುವಂತಹದ್ದು ಆಗಿರ್ಬೋದು. ಓಕೆ, ನಾವು ಇನ್ ದ ರೈಟ್ ಆಫ್ ರಿಕೂಪ್ಮೆಂಟ್ ಫಾರ್ ಎಕ್ಸಾಂಪಲ್ 4 ಇಯರ್ಸ್ ಆರ್ 5 ಇಯರ್ಸ್ ಕಮೆನ್ಸಿಂಗ್ ಫ್ರಮ್ ದ ಡೇಟ್ ಆಫ್ ರಾಯಲ್ಟಿ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಾರೆ. ನೀವು ಮೊದಲ 3 ವರ್ಷಗಳಲ್ಲೇ ರೀಕೂಪ್ ಮಾಡ್ಕೊಬೇಕು ಅಂತ ಒಂದು ರಿಸ್ಟ್ರಿಕ್ಷನ್ಸ್ ಹಾಕ್ಬೋದು. ಆಗ ಹಾಗೆ ಮಾಡಬೇಕಾಗತ್ತೆ, ರಿಸ್ಟ್ರಿಕ್ಟೆಡ್. ಅಥವಾ ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಆಗಿದೆ ಆದ ವರ್ಷದ 2 ವರ್ಷಗಳ ಒಳಗೆ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ಗೆ ಶಾರ್ಟ್ ವರ್ಕಿಂಗ್ಸ್ ಆದರೆ ಅದಾದ 2 ವರ್ಷ 3 ವರ್ಷಗಳ ಒಳಗೆ ಆಗುತ್ತೆ. ನೆಕ್ಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಆದರೆ ಅದಾದ 2 ವರ್ಷಗಳ ಒಳಗೆ 4 ವರ್ಷದವರೆಗೆ ಬರುತ್ತಲ್ಲ, ಹಾಗೆ ಆ ಥರದಲ್ಲಿ ಕಂಡೀಷನ್ಸ್ ಅನ್ನ ಹಾಕ್ಬೋದು. ಆರ್ ಇಟ್ ಮೇ ಬಿ ಅನ್ರಿಸ್ಟ್ರಿಕ್ಟೆಡ್, ಅಂದ್ರೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಅನ್ನ ಇಲ್ಲದೆ ಇರುವಂತಹದ್ದು, ಇದನ್ನ ಅನ್ರಿಸ್ಟ್ರಿಕ್ಟೆಡ್ ಅಂತ ಹೇಳಿ ಹೇಳ್ತಾರೆ. ನಾವು ರೀಕೂಪ್ ದ ಶಾರ್ಟ್ ವರ್ಕಿಂಗ್ ವಿದಿನ್ ದ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಆರ್ ಎನಿ ಇಯರ್ಸ್, ನೋ ಸಚ್ ರಿಸ್ಟ್ರಿಕ್ಷನ್ಸ್ ಆರ್ ದೇರ್, ನೌ ದಟ್ ಈಸ್ ಕಾಲ್ಡ್ ದ ಅನ್ರಿಸ್ಟ್ರಿಕ್ಟೆಡ್ ಅಥವಾ ಫ್ಲೋಟಿಂಗ್ ಅಂತ ಹೇಳಿ ನಾವು ಕರಿತೀವಿ. ಆದ್ರೆ ನೆನ್ಪಿಟ್ಕೊಳ್ಬೇಕಾದ್ದು ರೀಕೂಪ್ಮೆಂಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂತಹದ್ದು ಯಾವಾಗಂದ್ರೆ ಓನ್ಲಿ ವೆನ್ ದೆರ್ ಈಸ್ ಎ ಪ್ರೊವಿಷನ್ ಇನ್ ದ ರಾಯಲ್ಟಿ ಅಗ್ರಿಮೆಂಟ್. ಓಕೆ, ನಾವು ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ವಿದಿನ್ ದ್ಯಾಟ್ ಪರ್ಟಿಕ್ಯುಲರ್ ಪೀರಿಯಡ್ ದೆನ್ ವಾಟ್ ಶುಡ್ ಬಿ ಡನ್. ನಾವು ಆಕ್ಚುಲಿ ಇಟ್ ಈಸ್ ಎ ಲಾಸ್. ಫಾರ್ ಎಕ್ಸಾಂಪಲ್ ಈಗ ನಾನು ಕೊಟ್ಟ ಎಕ್ಸಾಂಪಲ್ನಲ್ಲಿ ಫಸ್ಟ್ 200 ಕಾಪೀಸ್ ಮಾತ್ರ ಸೇಲ್ ಆಗುತ್ತೆ, 1000 ಕೊಡಲೇಬೇಕು, 800 ಲಾಸ್ ಆಯಿತು. ಅವ್ರು ಹೇಳ್ತಾರೆ ಇದನ್ನು 2 ವರ್ಷಗಳ ಒಳಗೆ ನೀವು ರೀಕೂಪ್ ಮಾಡ್ಕೊಬೇಕು ಅಂತ. ಓಕೆ, ಈಗ 2ನೇ ವರ್ಷ ಕೂಡ ಲಾಸ್ ಆಗುತ್ತೆ, ಮಿನಿಮಮ್ ರೆಂಟೇ ಜಾಸ್ತಿ ಆಗುತ್ತೆ, ರಾಯಲ್ಟಿ ಕಮ್ಮಿ ಆಗುತ್ತೆ. 3ನೇ ವರ್ಷ ಸರ್ಪ್ಲಸ್ ಏನೋ ಬರುತ್ತೆ, ಆದರೆ 1500 ರೂಪಾಯಿ ಮಾತ್ರ ಬರುತ್ತೆ. 1000 ಮಿನಿಮಮ್ ರೆಂಟ್ ಅಂದ್ರೆ 500 ಸರ್ಪ್ಲಸ್ ಉಳ್ಕೊಳ್ಳುತ್ತೆ. ಈಗ ಇವರಿಗೆ ಫಸ್ಟ್ ವರ್ಷನೇ 800 ಎನ್ನುವಂತಹದ್ದು ಏನಾಗಿದೆ, ಶಾರ್ಟೇಜ್ ಆಗಿದೆ. ಆಗ ನಾವು ರೀಕೂಪ್ ಮಾಡ್ಕೊಂಡ್ರೆ 500 ರೂಪಾಯಿನ ರೀಕೂಪ್ ಮಾಡ್ಕೊಂಡ್ರೆ ಇನ್ನೂ 300 ಉಳಿಯುತ್ತಲ್ಲ. ಆದರೆ ಅವ್ರು ಹೇಳಿ ಆಗಿದೆ ಫಸ್ಟ್ ವಿದಿನ್ 2 ಇಯರ್ಸ್ ಅಂತ. ಆಗದು ನಮಗೆ ಲಾಸೇ ಆಗುತ್ತೆ, ಲೆಸ್ಸಿಗದು ಲಾಸ್ ಆಗುತ್ತೆ, ಮುಂದೆ ಅವನಿಗೆ ಅವಕಾಶವನ್ನ ಕೊಡಲ್ಲ. ಇಟ್ ಈಸ್ ಎ ಲಾಸ್ ಟು ಹಿಮ್
and this irrecoverable short working, it goes to the profit and loss account as it is a loss. ಓಕೆ, ಅದನ್ನು ಅವನಿಗೆ ಶಾರ್ಟೇಜ್ ಏನಾಗಿದೆಯಲ್ಲ ಅದನ್ನು ಅವರು ಹೇಳಿದ ಅವಧಿಯ ಒಳಗೆ ರೀಕೂಪ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂಥೇಳಿ ಆದರೆ ಅವನದನ್ನು ಬಿಟ್ಟುಬಿಡಬೇಕು. ಅದನ್ನು ಮತ್ತೆ ರೀಕೂಪ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಅವನಿಗೆ ಅವಧಿ ಮುಗಿದು ಹೋಯಿತು, ಆಗ ಲೆಸ್ಸಿಗೆ ಅದು ಏನಾಗುತ್ತೆ, ಅದು ಲಾಸ್ ಆಗುತ್ತೆ. ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ತಗೊತೀವಿ. ಓಕೆ, ನೆಕ್ಸ್ಟ್, ವೆನ್ ದ ರೆಕಾರ್ಡಿಂಗ್ ದ ರಾಯಲ್ಟಿ ಅಮೌಂಟ್ ಡ್ಯೂ ಟು ದ ಲೆಸ್ಸರ್. ನಾವು ಹಿಯರ್ ವೆನ್ ದ ಆ್ಯಕ್ಚುಯಲ್ ರಾಯಲ್ಟಿ ಇಸ್ ಲೆಸ್ ದ್ಯಾನ್ ದ ಮಿನಿಮಮ್ ರೆಂಟ್. ಇಲ್ಲಿ ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ, ಈಗ ಯಾವಾಗ ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಕಮ್ಮಿ ಇದ್ದಾಗ ಅಲ್ಲಿ ಮಿನಿಮಮ್ ರೆಂಟ್ ಆಗುತ್ತೆ, ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ ಅಂತ ಹೇಳಿದೆ ಅಲ್ಲ. ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಟರ್ ಟು ಲೆಸ್ಸರ್ಸ್ ಅಕೌಂಟ್. ಓಕೆ, ವೆನ್ ದ ಆ್ಯಕ್ಚುಯಲ್ ರಾಯಲ್ಟಿ ಇಸ್ ಈಕ್ವಲ್ ಟು ಮಿನಿಮಮ್ ರೆಂಟ್, ಗ್ಯಾರಂಟಿಡ್ ಅಮೌಂಟ್ ಮತ್ತು ರಾಯಲ್ಟಿ ಈಕ್ವಲ್ ಆದಾಗ ರಾಯಲ್ಟಿ ಅಕೌಂಟ್ ಡೆಟರ್ ಟು ಲೆಸ್ಸರ್ಸ್ ಅಕೌಂಟ್. ಓಕೆ, ರಾಯಲ್ಟಿ ಅಕೌಂಟ್ ಡೆಟರ್ ಟು ಲೆಸ್ಸರ್ಸ್ ಅಕೌಂಟ್. ಇದು ಇನ್ ದ ಬುಕ್ಸ್ ಆಫ್ ದ lessee actually. Okay, in the books of the lessee. Then when the actual royalty is more than the minimum rent and short workings recouped. ಈಗ ರಾಯಲ್ಟಿ ಎನ್ನುವಂಥದ್ದು ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇದ್ದಾಗ ರಾಯಲ್ಟಿ ಟು ಲೆಸ್ಸರ್ ಟು ಶಾರ್ಟ್ ವರ್ಕಿಂಗ್. ನಾವು ಈ 3 ಎಂಟ್ರೀಸ್ಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಓಕೆ, ಇದು ಯಾವಾಗ ರಾಯಲ್ಟೀಸ್ ಲೆಸ್ ದ್ಯಾನ್ ಮಿನಿಮಮ್ ರೆಂಟ್. ಫಾರ್ ಎಕ್ಸಾಂಪಲ್ 200 ರಾಯಲ್ಟಿ ಆಗುತ್ತೆ, ಮಿನಿಮಮ್ ರೆಂಟ್ 1,000 ಕೊಡಲೇಬೇಕು, ಆಗ ನಾವು ಈ ಎಂಟ್ರಿಯನ್ನು ಮಾಡ್ತೀವಿ. ಈಗ ರಾಯಲ್ಟಿಯು 1,000 ಆಗುತ್ತೆ, ಮಿನಿಮಮ್ ರೆಂಟ್ ಆಲ್ಸೋ 1,000, ಆಗ ಈ ಎಂಟ್ರಿಯನ್ನು ಮಾಡ್ತೀವಿ. ಒಂದು ವೇಳೆ ರಾಯಲ್ಟಿ 1,500, ಮಿನಿಮಮ್ ರೆಂಟ್ 1,000 ಆದರೆ ಸರ್ಪ್ಲಸ್ ಆಯಿತು, ಆಗ ನಾವು ಹಿಂದೆ ಆದ ಶಾರ್ಟ್ ವರ್ಕಿಂಗ್ಸನ್ನು ರೀಕೂಪ್ ಮಾಡ್ಕೊಬೋದು, ಹೌದಲ್ಲ, ವಜಾ ಹಾಕ್ಕೊಬೋದು, 500 ರೂಪಾಯಿ ವಜಾ ಹಾಕ್ಕೊಬೋದು. ಆಗ ರಾಯಲ್ಟಿ ಟು ಲೆಸ್ಸರ್ ಟು ಶಾರ್ಟ್ ವರ್ಕಿಂಗ್. ಓಕೆ, ಇದನ್ನು ನೆನ್ಪಿಟ್ಕೊಳ್ಳುವಂಥದ್ದು ಈಸಿ ಹೇಗೆ ಅಂತ ಹೇಳಿದರೆ, ಯಾವತ್ತೂ ಕೂಡ ಈ 2 ಅಕೌಂಟ್ ತಪ್ಪಲ್ಲ. ರಾಯಲ್ಟಿ ಅಕೌಂಟ್ ಡೆಟರ್ ಟು ಲೆಸ್ಸರ್, ರಾಯಲ್ಟಿ ಅಕೌಂಟ್ ಡೆಟರ್ ಟು ಲೆಸ್ಸರ್, ರಾಯಲ್ಟಿ ಅಕೌಂಟ್ ಡೆಟರ್ ಟು ಲೆಸ್ಸರ್. ಇದು 3 ಕೇಸ್ನಲ್ಲಿ ಇದ್ದೇ ಇದೆ. ಹೌದಾ, ರಾಯಲ್ಟಿ ಡ್ಯೂ ಆಗೋದಕ್ಕೆ ಇದು ಇದ್ದೇ ಇದೆ. ಓಕೆನಾ, ಆದರೆ ಶಾರ್ಟ್ ವರ್ಕಿಂಗ್ಸ್ ಆದಾಗ ಇಲ್ಲಿ ಶಾರ್ಟ್ ವರ್ಕಿಂಗ್ ಸೇರ್ಕೊಳ್ಳುತ್ತೆ, ಸರ್ಪ್ಲಸ್ ಆದಾಗ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ, ಇದು ರೀಕೂಪ್ ಆಗುತ್ತೆ. ರೀಕೂಪ್ ಆದಾಗ ಓಕೆ, ವಿತ್ ದ ಅಮೌಂಟ್ ರಿಕವರ್ಡ್ ಇಫ್ ಎನಿ, ಆಗ ರೀಕೂಪ್ ಆಗುತ್ತೆ. ರೀಕೂಪ್ ಆಗದಿದ್ರೆ ಇದು ಬರುವುದಿಲ್ಲ. ಆದ್ರಿಂದ ಈ ಲೆಕ್ಕದಲ್ಲಿ ನೀವು ನೆನ್ಪಿಟ್ಕೊಬೋದು. ಫಸ್ಟ್ ಆರ್ ಆ್ಯಂಡ್ ಎಲ್ ಇದು ಬಂದೇ ಬರುತ್ತೆ, ರಾಯಲ್ಟಿ ಟು ಲೆಸ್ಸರ್, ರಾಯಲ್ಟಿ ಟು ಲೆಸ್ಸರ್. ಶಾರ್ಟ್ ವರ್ಕಿಂಗ್ಸ್ ಆದಾಗ ಶಾರ್ಟ್ ವರ್ಕಿಂಗ್ಸ್ ಅಂತ ಹಾಕಿ, ರೀಕೂಪ್ ಆದರೆ ಇಲ್ಲಿ ಟು ಶಾರ್ಟ್ ವರ್ಕಿಂಗ್ ಅಂತ ಹಾಕಬೇಕು. ಓಕೆನಾ, ಇದು ವೆನ್ ದ ಆ್ಯಕ್ಚುಯಲ್ ರಾಯಲ್ಟಿ ಇಸ್ ಲೆಸ್ ದ್ಯಾನ್ ಮಿನಿಮಮ್ ರೆಂಟ್, ಈಕ್ವಲ್ ಆ್ಯಂಡ್ ಮೋರ್ ದ್ಯಾನ್. ವೆನ್ ದ ರಾಯಲ್ಟಿ ಅಮೌಂಟ್ ಡ್ಯೂ ಟು ದ ಲೆಸ್ಸರ್. ನಾವೀಗ ಮಾಡ್ತಾ ಇರುವಂತಹದ್ದು ಲೆಸ್ಸಿ ಬುಕ್ನಲ್ಲಿ ರಾಯಲ್ಟಿ ಕೊಡಬೇಕಾಗಿದೆ, ಇದು ಎಕ್ಸ್ಪೆನ್ಸ್ ನಾಮಿನಲ್ ಅಕೌಂಟ್, ಇವ್ರಿಗೆ ಕೊಡಬೇಕಾಗಿದೆ ಡ್ಯೂ, ಕ್ರೆಡಿಟರ್ ಆಗ್ತಾರೆ. ಅರ್ಥ ಆಯ್ತಾ? ಈ ಒಂದು ಎಂಟ್ರಿಯನ್ನು ಫಸ್ಟ್ ಮಾಡ್ತೀವಿ. ಕೆಲವೊಮ್ಮೆ ಹೇಳ್ತಾರೆ ಮಿನಿಮಮ್ ರೆಂಟ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ. ಹಾಗೆ ಹೇಳಿದಾಗ ಇದು ಸ್ವಲ್ಪ ಚೇಂಜಸ್ ಆಗುತ್ತೆ. ಈಗ ಮಿನಿಮಮ್ ರೆಂಟ್ ಎನ್ನುವಂಥದ್ದು ಬರೋದು ಈ ಕೇಸ್ನಲ್ಲಿ ಮಾತ್ರ ಅಲ್ವಾ. ಜಾಸ್ತಿ ಆದಾಗ ಮಿನಿಮಮ್ ರೆಂಟ್ ಬರಲ್ಲ, ಮರ್ಜ್ ಆಗುತ್ತೆ. ಈಕ್ವಲ್ ಆದಾಗ ಕೂಡ ಮಿನಿಮಮ್ ರೆಂಟ್ ಬರಲ್ಲ. ಈಕ್ವಲ್ ಮಿನಿಮಮ್ ರೆಂಟ್ ಬರುವಂತಹದ್ದು ರಾಯಲ್ಟಿ ಲೆಸ್ 200 ರಾಯಲ್ಟಿ 1,000 ಮಿನಿಮಮ್ ರೆಂಟ್ ಅಂತ ಕೇಸ್ನಲ್ಲಿ ಮಾತ್ರ. ಆಗ ನಾವೇನು ಮಾಡಬೇಕು, ಈ ಎಂಟ್ರಿ ಇದೆಯಲ್ಲ ಇದನ್ನು ಒಡಿಬೇಕಾಗತ್ತೆ. ಇದನ್ನು ಒಡೆದು 2 ಎಂಟ್ರಿಯನ್ನು ಮಾಡ್ತೀವಿ. ಓಕೆನಾ, ಅದನ್ನು ಇಲ್ಲಿ ಬರ್ದಿದ್ದೀನಿ ನೋಡಿ, ಮಿನಿಮಮ್ ರೆಂಟ್ ಟು ಲೆಸ್ಸರ್. ನಾವು ಫಸ್ಟ್ ಇವೆರಡರ ಬದಲಿಗೆ ಮಿನಿಮಮ್ ರೆಂಟ್ ಟು ಲೆಸ್ಸರ್ ಅಂತ ಹಾಕ್ತೀವಿ. ನೆಕ್ಸ್ಟ್ ರಾಯಲ್ಟಿ ಶಾರ್ಟ್ ವರ್ಕಿಂಗ್ ಟು ಮಿನಿಮಮ್ ರೆಂಟ್ ಅಂತ ಹಾಕ್ತೀವಿ. ರೈಟ್, ಇಲ್ಲಿ ನೋಡಿ 2 ಎಂಟ್ರಿ ಬರುತ್ತೆ. ಈ ಪ್ಲೇಸ್ನಲ್ಲಿ 2 ಎಂಟ್ರಿಯನ್ನು ಮಾಡ್ತೀವಿ. ಓಕೆ, ಮಿನಿಮಮ್ ರೆಂಟ್ ಅಕೌಂಟ್ ಡೆಟರ್ ಟು ಲೆಸ್ಸರ್ಸ್ ಅಕೌಂಟ್ ಒಂದು, ರಾಯಲ್ಟಿ ಶಾರ್ಟ್ ವರ್ಕಿಂಗ್ಸ್ ಟು ಮಿನಿಮಮ್ ರೆಂಟ್. ಈಗ ಮಿನಿಮಮ್ ರೆಂಟ್ ಇಲ್ಲಿ ಟು ಕ್ರೆಡಿಟ್ ಮತ್ತು ಡೆಬಿಟ್ ಹೊಡೆದು ಹೋದಾಗ ಏನು ಉಳಿಯುತ್ತಲ್ಲ, ರಾಯಲ್ಟಿ ಶಾರ್ಟ್ ವರ್ಕಿಂಗ್ ಟು ಲೆಸ್ಸರ್, ರಾಯಲ್ಟಿ ಶಾರ್ಟ್ ವರ್ಕಿಂಗ್ ಟು ಲೆಸ್ಸರ್, ಅದೇ ಉಳ್ಕೊಂಡಿರುತ್ತೆ. ಅರ್ಥ ಆಗ್ತಿದೆಯಾ? ಆದ್ರಿಂದ ಮಿನಿಮಮ್ ರೆಂಟ್ ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿದರೆ ಅದು ಈ ಕೇಸ್ನಲ್ಲಿ ಮಾತ್ರ, ವೆನ್ ರಾಯಲ್ಟಿ ಇಸ್ ಲೆಸ್ ದ್ಯಾನ್ ದ ಮಿನಿಮಮ್ ರೆಂಟ್. ಆ ಕೇಸ್ನಲ್ಲಿ ಈ ಒಂದು ಎಂಟ್ರಿಯನ್ನು ನಾವು ಹೊಡಿಬೇಕಾಗತ್ತೆ. ಮಿನಿಮಮ್ ರೆಂಟ್ ಟು ಲೆಸ್ಸರ್, ರಾಯಲ್ಟಿ ಶಾರ್ಟ್ ವರ್ಕಿಂಗ್ಸ್ ಟು ಮಿನಿಮಮ್ ರೆಂಟ್. ಓಕೆ, ನೆಕ್ಸ್ಟ್ ಈಗ 2ನೇ ಎನ್ನುವಂಥದ್ದು ಅದು ಡ್ಯೂ ಆಗಿದ್ದಕ್ಕಾಯಿತು. ಈಗ ಪೇಮೆಂಟನ್ನು ಮಾಡಬೇಕು. ಆಗ ಎಂಟ್ರಿ ಲೆಸ್ಸರ್ ಅಕೌಂಟ್ ಡೆಟರ್ ಟು ಬ್ಯಾಂಕ್, ಅವನಿಗೆ ದುಡ್ಡು ಕೊಡ್ತೀವಿ, ಕ್ಯಾಶ್ ಎನ್ನುವಂಥದ್ದು ಹೋಗುತ್ತೆ. 3ನೇ ಎಂಟ್ರಿ ಫಾರ್ ಟ್ರಾನ್ಸ್ಫರ್ ಆಫ್ ರಾಯಲ್ಟಿ, ರಾಯಲ್ಟಿನ ಟ್ರಾನ್ಸ್ಫರ್ ಮಾಡಬೇಕು. ಇಟ್ ಗೋಸ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟು ರಾಯಲ್ಟಿ ಅಕೌಂಟ್. ನೆಕ್ಸ್ಟ್ ಫಾರ್ ಟ್ರಾನ್ಸ್ಫರಿಂಗ್ ಇರ್ರೆಕವರೇಬಲ್ ಶಾರ್ಟ್ ವರ್ಕಿಂಗ್. ನಾನು ಆಗ ಹೇಳಿದ ಹಾಗೆ ಕೆಲವು ಶಾರ್ಟ್ ವರ್ಕಿಂಗ್ಸನ್ನು ರಿಕವರ್ ಮಾಡಲಿಕ್ಕೆ ಆಗದೆ ಇದ್ರೆ ಅದು ಲಾಸ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟರ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಓಕೆ, ಗೊತ್ತಾಗ್ತಿದೆಯಾ ಸ್ಟೂಡೆಂಟ್ಸ್? ಇಷ್ಟು ಎಂಟ್ರಿಯನ್ನು ತಗೊಂಡಿರಬೇಕು. ಮೊದಲೇ ಎಂಟ್ರಿ ಡ್ಯೂ ಆಗೋದಕ್ಕೆ, ನೆಕ್ಸ್ಟ್ ಪೇಮೆಂಟ್, ನೆಕ್ಸ್ಟ್ ರಾಯಲ್ಟಿಯನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ,
ಇದು ಲಾಸ್ಟ್ ಎಂಟ್ರಿ ಎಲ್ಲ ವರ್ಷ ಬರಬೇಕು ಅಂತಿಲ್ಲ. ಶಾರ್ಟ್ ವರ್ಕಿಂಗ್ಸ್ ಇರ್ರೆಕವರೇಬಲ್ ಆದರೆ ಮಾತ್ರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರಿಟರ್ನ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಓಕೆ, ನೀವು ಗಮನಿಸಬೇಕಾದ್ದು ಈ ಎಂಟ್ರಿಯ ಬಗ್ಗೆ ಮಾತ್ರ. ಇದು ಕೂಡ ಈಸಿ ಇದೆ. ಎಲ್ಲ ಸಲ ಕೂಡ ರಾಯಲ್ಟಿ ಟು ಲೆಸ್ಸರ್ ಬಂದೇ ಬರುತ್ತೆ. ಆದರೆ ಶಾರ್ಟೇಜ್ ಇದ್ದಾಗ ಇದು ಸೇರ್ಕೊಳ್ಳುತ್ತೆ, ಶಾರ್ಟ್ ವರ್ಕಿಂಗ್ಸ್ ಇಲ್ಲಿ ಸೇರ್ಕೊಳ್ಳುತ್ತೆ, ರೀಕೂಪ್ ಆದರೆ ಇಲ್ಲಿ ಸೇರ್ಕೊಳ್ಳುತ್ತೆ. ಓಕೆ, ಥ್ಯಾಂಕ್ ಯು.